ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರ ಪ್ರತಿಭಟನೆಯ ಬೆನ್ನಿಗೆ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾಗೆ ಎಫೆಕ್ಟ್ ಆಗುವಂತ ಲಕ್ಷಣ ಕಾಣ್ತಾ ಇದೆ. ಥಗ್ ಲೈಫ್ ಸಿನಿಮಾದ ವಿತರಕರ ಜೊತೆ ಫಿಲಂ ಚೇಂಬರ್ನಲ್ಲಿ ಸಭೆ ಆಗ್ತಾ ಇದೆ. ಫಿಲಂ ಚೇಂಬರ್ಗೆ ಆ ಸಿನಿಮಾದ ವಿತರಕ ವೆಂಕಟೇಶ್ ಕಮಲಾಕರ್ ಅವರನ್ನ ಕರೆಸಲಾಗಿದೆ. ಸಭೆಯಲ್ಲಿ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಥಾಮಸ್ ಭಾಗಿಯಾಗಿದ್ದಾರೆ. ಇನ್ನು 8 ಕೋಟಿ ಅಡ್ವಾನ್ಸ್ ಕೊಟ್ಟು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅನ್ನು ಇವರು ಖರೀದಿ ಮಾಡಿದ್ರು. ಸದ್ಯ ಕನ್ನಡಿಗರ ಆಕ್ರೋಶ ಭುಗಿಲೆದ್ದಿದೆ ಕಮಲ್ ಹಾಸನ್ ಸ್ಟೇಟ್ಮೆಂಟ್ನ ಬಗ್ಗೆ. ಇದರ ಬೆನ್ನಿಗೆ ಸಿನಿಮಾಗೂ ಕೂಡ ಸಂಕಷ್ಟ ಎದುರಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಅದರ ಡಿಸ್ಟ್ರಿಬ್ಯೂಟರ್ ಜೊತೆಗೆ ಫಿಲಂ ಚೇಂಬರ್ನಲ್ಲಿ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. 8 ಕೋಟಿ ಕೊಟ್ಟು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅನ್ನ ಖರೀದಿ ಮಾಡಿದ್ರು. ಅವರನ್ನ ಸದ್ಯ ಸಭೆಗೆ ಕರೆಸಿಕೊಂಡು ಅವ್ರ ಜೊತೆಗೆ ಮಾತುಕತೆ ನಡೆಸಲಾಗ್ತಾ ಇದೆ. ಯಾಕಂತಂದ್ರೆ ಕನ್ನಡ ಪರ ಸಂಘಟನೆಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಒಂದು, ಕಮಲ್ ಹಾಸನ್ ತನ್ನ ಮಾತಿಗೆ ಕ್ಷಮೆಯನ್ನ ಕೇಳಬೇಕು, ಇಲ್ಲ ಅಂತಾದ್ರೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ. ಸತ್ತಾರ್, ದೃಶ್ಯ ಗಮನಿಸ್ತಾ ಇದ್ದೀವಿ. ಈಗ ಕನ್ನಡ ಪರ ಸಂಘಟನೆಯವರು ಏನನ್ನು ಬಯಸ್ತಾ ಇರೋದು, ಫಿಲಂ ಚೇಂಬರ್ ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವರು? ರಕ್ಷತ್, ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅನ್ನೋ ನಟ ಕಮಲ್ ಹಾಸನ್ ಸ್ಟೇಟ್ಮೆಂಟ್ ವಿರುದ್ಧ ಕನ್ನಡ ಪರ ಹೋರಾಟಗಾರರ 2 ಬಣದಿಂದ ಇವತ್ತು ಪ್ರತಿಭಟನೆ ನಡೆಯಿತು. ಒಂದು ಶಿವರಾಮೇಗೌಡ ಬಣ ಮತ್ತು ನಾರಾಯಣಗೌಡ ಬಣದಿಂದ ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಅದರಲ್ಲೂ ಪ್ರಮುಖವಾಗಿ ನಾರಾಯಣಗೌಡ ಬಣ ಏನಿದೆ ನೇರವಾಗಿ ಚೇಂಬರ್ಗೆ ನುಗ್ಗಿತ್ತು. ಅದರಲ್ಲೂ ಕೂಡ ಇವತ್ತೇನು ಮೀಟಿಂಗ್ ಆಗ್ತಾ ಇತ್ತು, ಆ ಒಂದು ಚೇಂಬರ್ಗೆ ನುಗ್ಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಪ್ರಮುಖವಾಗಿ ಅವರ ಬೇಡಿಕೆ ಏನಂದ್ರೆ, ಒಂದಾ ಕಮಲ್ ಹಾಸನ್ ಕ್ಷಮೆಯನ್ನು ಕೇಳಬೇಕು. ಒಂದು ಕ್ಷಮೆಯನ್ನು ಕೇಳದೇ ಇದ್ದಲ್ಲಿ ಯಾವುದೇ ಕಾರಣ ಕೂಡ ಕರ್ನಾಟಕದಲ್ಲಿ ಸಿನಿಮಾ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಬಿಡಲ್ಲ. ಅದರಾಚೆ ಕೂಡ ಏನಾದರೂ ನೀವು ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟರ್ ಅನ್ನು ಒಡೆದಾಕ್ತೀವಿ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಈಗಾಗಲೇ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರುವಂತಹ ನರಸಿಂಹ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ಆಗ್ತಾ ಇದೆ. ಆ ಒಂದು ಮೀಟಿಂಗ್ ನಲ್ಲಿ ಈ ಥಗ್ ಲೈಫ್ ನ ರೈಟ್ಸ್ ಅಂದ್ರೆ ಡಿಸ್ಟ್ರಿಬ್ಯೂಟರ್ ರೈಟ್ಸ್ ಪಡೆದಿರುವಂತಹ ವೆಂಕಟೇಶ್ ಅವರನ್ನು ಕರೆದು ಕೂಡ ಈ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಈ ಒಂದು ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರ ಏನು ಬೇಡಿಕೆ ಇದೆ ಅದಕ್ಕೆ ಮೊದಲ ಹಂತದಲ್ಲಿ ಒಪ್ಪಿರುವಂಗೆ ಕಾಣ್ತಾ ಇದೆ. ಎಲ್ಲಿವರೆಗೂ ಕ್ಷಮೆ ಕೇಳಲ್ವೋ ಅಲ್ಲಿವರೆಗೆ ನಾವು ಸಿನಿಮಾಗೆ ನಿರ್ಬಂಧ ಏರ್ತೀವಿ ಅನ್ನೋ ಇನ್ಸೈಡ್ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಆ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಸಾರಾ ಗೋವಿಂದ್ ಇದ್ದಾರೆ. ಸಾರಾ ಗೋವಿಂದ್ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಅನ್ನೋದಕ್ಕಿಂತ ಅವರು ಕನ್ನಡ ಪರ ಹೋರಾಟಗಾರರು, ಹಿರಿಯ ಹೋರಾಟಗಾರರು. ಅವರು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಮಗೆ ಕನ್ನಡವೇ ಮೊದಲು, ನಮ್ಮ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಆದರೆ, ನಾಡು ನುಡಿ ನೆಲದ ವಿಚಾರದಲ್ಲಿ ಧಕ್ಕೆ ಆದರೆ ಅಂತಹ ಸಿನಿಮಾವನ್ನು ನಾವು ಈ ಒಂದು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಿಲೀಸ್ ಆಗಲು ಬಿಡಲ್ಲ. ಇದೇ ಕಾರಣಕ್ಕೆ ಈ ಮೀಟಿಂಗ್ ಆದ ನಂತರ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತಹ ಶಿವರಾಮ್ ತಂಗಡಿ ಅವರನ್ನು ಭೇಟಿಯಾಗಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಲಿದ್ದಾರೆ. ಯಾವುದೇ ಕಾರಣ ಕೂಡ ಕ್ಷಮೆ ಯಾಚಿಸದಿದ್ದಲ್ಲಿ ಕರ್ನಾಟಕದಲ್ಲಿ ಕಂಪ್ಲೀಟ್ ಆಗಿ ಕಮಲ್ ಹಾಸನ್ ಅವರ ಸಿನಿಮಾಕ್ಕೆ ನಿರ್ಬಂಧ ಹೇರಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಸದ್ಯಕ್ಕೆ ಇಲ್ಲಿ ಮೀಟಿಂಗ್ ಕೂಡ ನಡೀತಾ ಇದೆ. 2 ಸಂಘಟನೆ ಏನಿದೆ ಅಂದ್ರೆ ಕರವೇ ನಾರಾಯಣಗೌಡ ಬಣ ಮತ್ತು ಶಿವರಾಮೇಗೌಡ ಬಣ ಎರಡು ಬಣದವರು ಬೇಡಿಕೆ ಅದೇ ಇಟ್ಟಿರುವಂತದ್ದು. ಅಂದ್ರೆ ಯಾವುದೇ ಕಾರಣ ಕೂಡ ಅವರು ಎಲ್ಲಿವರೆಗೆ ಕ್ಷಮೆ ಕೇಳಲ್ವೋ ಅಲ್ಲಿವರೆಗೆ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಸಿನಿಮಾಕ್ಕೆ ರಿಲೀಸ್ ಆಗಲು ಅವಕಾಶ ಮಾಡಿಕೊಡಬಾರದು ಅನ್ನೋ ಮನವಿಯನ್ನು ಇಟ್ಟಿದ್ದಾರೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಫಿಲ್ಮ್ ಚೇಂಬರ್ ಅದಕ್ಕೆ ಒಪ್ಪಿದಂಗೆ ಕಾಣ್ತಿದೆ. ರಕ್ಷತ್, ಥ್ಯಾಂಕ್ ಯು ಸತ್ತಾರ್ ಮಾಹಿತಿಗೆ. ಮಾನ ಮರ್ಯಾದೆ ಹೋಗಿದೆ, ಹಾಕಿರೋ ಇಮೇಜ್ ಅಲ್ಲಿ ಯಾವ ಮರ್ಯಾದೆ ಹೋಗಿದ್ದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.